ವೆರಿ ಗುಡ್ ಮಾರ್ನಿಂಗ್. ಸೊ ಇವಾಗ ಫಸ್ಟ್ ಡೇ ನಾನು ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ಇದ್ದೀನಿ. ಸೊ ಫಸ್ಟ್ ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ, ಚಾಮುಂಡೇಶ್ವರಿ ಅವರ ಅಮ್ಮನವ್ರ ದೇವಸ್ಥಾನಕ್ಕೆ, ಗೌಡನ್ಗೆರೆಗೆ. ಸೊ ಚನ್ನಪಟ್ಟಣಕ್ಕೆ ಹೋಗಿ ಚನ್ನಪಟ್ಟಣದಿಂದ ಗೌಡನ್ಗೆರೆಗೆ ಹೋಗೋದು ಪ್ಲ್ಯಾನ್ ಇವತ್ತು. ಸೋಲೋ ಟ್ರಾವೆಲ್ ಫಾರ್ ಫಸ್ಟ್ ಟೈಮ್. ಮತ್ತು ಫೈನಲಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವಾಗ ರೆಡಿ ಆಗಿದ್ದು ಆಯಿತು, ಕ್ರೀಮ್ನೆಲ್ಲ ಹಾಕ್ಕೊಂಡು ಮತ್ತು ಕುಂಕುಮ ಇಟ್ಕೊಂಡು ಬೊಟ್ಟು ಇಟ್ಕೊತಾ ಇದ್ದೀನಿ. ಯೂಶ್ವಲಿ ನಾನು ಕುಂಕುಮ ಬೊಟ್ಟು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ. ರೀಸನ್ ಅಂದರೆ ನಾನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ನೀವು ಹೇಳಿ ಕಮೆಂಟಲ್ಲಿ ಹಾಕಿ ಹೇಗೆ ಕಾಣ್ತಿದೆ ಕುಂಕುಮ ಅಂತ. ಮತ್ತು ಇನ್ನೊಂದೇನಪ್ಪ ಅಂದರೆ ನನ್ನ ಫೇಸಿಗೆ ನಾನು ಯಾವುದೇ ಥರ ಮೇಕಪ್ ಮಾಡ್ಕೊಳ್ಳಲ್ಲ. ಒಂದು ಸನ್ಸ್ಕ್ರೀನ್ ಹಾಕ್ತೀನಿ, ಬಿಟ್ಟರೆ ಲಿಪ್ಸ್ಟಿಕ್ಕು, ಐಲೈನರಲ್ಲೇ ಕಾಜಲ್ ಹಾಕ್ಕೊತೀನಿ, ಐಬ್ರೋ ಫಿಲ್ಲರು ಅಷ್ಟೇ. ಎಸ್, ಇನ್ಯಾಕೆ ತಡ. ಮತ್ತು ಇನ್ನೊಂದು ವಿಷಯ, ನಾನು ಇನ್ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಡಿಲೇ ಮಾಡೋಕ್ಕೆ ಹೋಗಲ್ಲ. ಇನ್ನು ಮುಂದೆ ಪೋಸ್ಟ್ ಮಾಡ್ತೀನಿ, ಡೈಲಿ ವ್ಲಾಗ್ಸ್ಗಳನ್ನ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಯೂಟ್ಯೂಬಿಂದ ಸಾವಿರಾರು ಕನಸಲ್ಲಿ ಒಂದು 10 ಕನಸಾರು ನನಸಾಗಲಿ ಅನ್ನೋದು ನನ್ನ ಒಂದು ಆಶಯ. ಈ ಬಾಕ್ಸ್ನ ಏನೂ ಎತ್ಕೊಂಡು ಹೋಗಲ್ಲ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅವರೇ ಅನ್ನಪ್ರಸಾದ ಕೊಡ್ಬೋದು. ಸೊ ಅದಕ್ಕೆ ನಾನು ಏನೂ ತೊಗೊಂಡೋಗಲ್ಲ. ಇಲ್ಲಾಂದರೆ ಅಲ್ಲೇ ಒಂದು 20-30 ರೂಪಾಯಿ ಕೊಟ್ಟರೆ ಒಂದು ಇಡ್ಲಿ ತಿನ್ಕೊಂಡು ಬರ್ಬೋದು. ಸೊ ಏನು ತೊಗೊಂಡೋಗೋಕ್ಕಾಗಲ್ಲ. ದೇವಸ್ಥಾನ ದೇವ್ರ ದರ್ಶನ ಮೇಲೆ ಹೋಗಿ ಊಟ ಮಾಡ್ತೀನಿ. ಸ್ಯಾಟ್ಲೈಟಲ್ಲಿ ಬಸ್ ಹತ್ಕೊಂಡೆ ಗಾಯ್ಸ್. ಸ್ಯಾಟ್ಲೈಟಲ್ಲಿ ಬಸ್ ಹತ್ಕೊಂಡು ಚನ್ನಪಟ್ಟಣದಲ್ಲಿ ಇಳ್ಕೊಂಡೆ. ಮೈಸೂರು ಬಸ್ಸು ಗೌಡನ್ಗೆರೆಗೆ ಬರ್ತೀರಾ ಅಂತ ಆಟೋದವ್ರು ಕೇಳಿದ್ರು. ಡಿಸೆಂಟಾಗಿ ಹೋಗಿ ಹಿಂದೆ ಕೂತ್ಕೊಂಡೆ. ಆಮೇಲೆ ಅವರು ಮುಂದೆ ಕರೆದು ಮುಂದೆ ಬನ್ನಿ ಅಂತ, ಅದು ಯಾರೋ ಇದ್ರು ಅಂತ ಡೈರೆಕ್ಟಾಗಿ ಹೋಗ್ಬಿಟ್ಟು ಕೂತ್ಕೊಂಡೆ. ಬಟ್ ಅಲ್ಲಿ ಜಾಗ ಇರಲಿಲ್ಲ, ಸೊ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಫೈನಲಿ ಗೌಡನ್ಗೆರೆಗೆ ಹೋದಾಗಲೇ ಕ್ಯಾಮ್ರಾ ತೆಗೆದಿದ್ದು. ಸೊ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಅಮ್ಮನವರ ಬಗ್ಗೆ ಹೇಳ್ಬೇಕಂದ್ರೆ, ಹೋದ ವಾರ ನಮ್ಮ ಅಪ್ಪ ಅಮ್ಮ ಗೌಡನ್ಗೆರೆಗೆ ಹೋಗಿದ್ವಿ. ತುಂಬಾ ಪಾಸಿಟಿವ್ ಅಂದರೆ ತುಂಬಾ ಪಾಸಿಟಿವ್. ಅವ್ರು ಹೋಗಿದ್ರು ಕೂಡ ನನಗೆ ತುಂಬ ಪಾಸಿಟಿವ್ ಅನ್ನಿಸ್ತಿದೆ. ಸೊ ದಯವಿಟ್ಟು ನೀವು ಕೂಡ ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನಾನು ಅಲ್ಲಿ ಹೋಗಿದ ತಕ್ಷಣ ಒಳ್ಳೆ ಮೆಸೇಜ್ ನನಗೆ ಏನು ಸಿಕ್ತು ಅಂತ. ನಾನು ಅಂದ್ಕೊಂಡಿರೋದ್ರಲ್ಲಿ ಒಂದಂತೂ ನೆರವೇರಿತು, ಅದು ಮನಸ್ಸಲ್ಲಿ ಇಟ್ಕೊಂಡು ಹೋಗಿದ್ದೆ. ಸೊ ಅದಂತೂ ನೆರವೇರಿತು. ಆದರೆ ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ಅದು ಸಿಕ್ಕಾದ್ಮೇಲೆ ಆಯ್ತೋ ಇಲ್ವೋ ಅಂತ ಕೆಲಸ. ಆಮೇಲೆ ಊಟಕ್ಕೆ ಹೋದೆ ಗಾಯ್ಸ್. ಊಟಕ್ಕೆ ಹೋದೆ, ನೋಡಿದ್ರೆ ತಟ್ಟೆ ಆಂಟಿ ಕರೆಕ್ಟಾಗಿ ತೊಳೆದಿರಲಿಲ್ಲ. ಅದನ್ನು ನಾನು ನೀಟಾಗಿ ತೊಳ್ಕೊಂಡು ಊಟಕ್ಕೆ ಹೋದೆ. ಅನ್ನ ಸಾಂಬಾರು ಕೊಟ್ಟರು. ಅನ್ನ ಸಾಂಬಾರು ಅಮೃತ ಥರ ಇತ್ತು. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತು. ತಿಂದೆ, ನೀಟಾಗಿ ತಿಂದು ಅನ್ನನ. ಆಮೇಲೆ ಆ ತಟ್ಟೆನ ನಾವುಗಳೇ ತೊಳಿಬೇಕು. ತೊಳೆದ್ಬಿಟ್ಟು ವಾಪಸ್ಸು ಇಡಬೇಕು ಆ ಕಡೆ. ಗೌಡನ್ಗೆರೆಗೆ ನೀವು ಕೂಡ ಹೋಗ್ಬೋದು ಗೈಸ್. ಆರಾಮ್ಸೆ ಚನ್ನಪಟ್ಟಣಕ್ಕೆ ಬಂದು ಅಲ್ಲಿಂದ ಒಂದು 50 ಮೀಟರ್ಸ್ ನಡೆದ್ರೆ ಸಾಕು, ಅವರೇ ಕರೀತಿರ್ತಾರೆ. ಬಿಕಾಸ್ ಇವಾಗ ಗೌಡನ್ಗೆರೆ ತುಂಬಾ ಫೇಮಸ್ ಆಗಿದೆ. ಫೇಮಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಿಜ ಕೂಡ ಹೌದು. ಬಿಕಾಸ್ ನಾನು ಕೂಡ ಪಾಸಿಟಿವ್ನ ಅಂದರೆ ಹೋಗಿಷ್ಟನ್ನ ಕೇಳಿದೆ. ಆ್ಯಂಡ್ ಬಸವನ ನೋಡಿ, ಬಸವನಲ್ಲಿ ದೇವ್ರ ಕಲೆ ಎದ್ದು ಕಾಣ್ತಿದೆ. ಅಷ್ಟು ಶೈನಿಂಗು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನು ಮುಂದೆ ಹೋಗ್ತಾನೆ ಇರ್ತೀನಿ, ವೀಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ಇದು ಇವತ್ತಿನ ವೀಡಿಯೋ ಆಗಿತ್ತು. ಲೈಕ್, ಶೇರ್, ಕಮೆಂಟ್ ಮಾಡಿ ಗಾಯ್ಸ್.